ಜಾತಿ ಭೇದ ಮಾಡೋರಿಗೆ ಸ್ವಾಮೀಜಿ ವಿರುದ್ಧ ಸಿಡಿದ ದಲಿತ ಸಮಾಜವನ್ನು ಕಡೆಗಣಿಸಿ ಜಾತಿ ತಾರತಮ್ಯ ಮೆರೆದ ಸ್ವಾಮೀಜಿ. ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ದಲಿತ ಸಮಾಜರು ಬರುವ ಸಮಯದಲ್ಲಿ ಸ್ವಾಮೀಜಿ ಅವರಿಂದ ದಬ್ಬಾಳಿಕೆ ದೌರ್ಜನ್ಯ. ಇನ್ನೂ ನಿಲ್ಲದ ದಲಿತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮೈಗೂರು ಗ್ರಾಮದಲ್ಲಿ ನಡೆದ ಸ್ವಾಮೀಜಿ ಹಾಗೂ ದಲಿತರ ನಡುವೆ ಮಾತಿನ ಚಕಮಕಿ. ಮೈಗೂರು ಗ್ರಾಮದ ಶ್ರೀ ಶಿವಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೈಗೂರು ವಲಯ ಮಟ್ಟದ ಕ್ರೀಡಾಕೂಟ ನಡೆದ ಸಮಯದಲ್ಲಿ ದಲಿತ ಸಮಾಜದವರು ಕ್ರೀಡೆ ನೋಡಲು ಶಾಲಾ ಗೇಟ್ ಬಳಿ ಬರುತ್ತಿದ್ದಂತೆ ಶಾಲೆ ಅಧ್ಯಕ್ಷ ಹಾಗೂ ಮಠಾಧೀಶರಾದ ಶ್ರೀ ಗುರುಪ್ರಸಾದ್ ಸ್ವಾಮೀಜಿ ಗುರುದೇವಾಶ್ರಮ ಅವರು ದಲಿತ ಸಮುದಾಯವನ್ನು ಕಡೆಗಣಿಸಿ ಜಾತಿ ತಾರತಮ್ಯ ಮೆರೆದಿದ್ದಾರೆ. ಸವರ್ಣೀಯರ ಮಧ್ಯೆ ಮತ್ತು ದಲಿತರ ಮಧ್ಯೆ ಜಾತೀಯತೆ ಕಿಚ್ಚು ಹಚ್ಚಿ ದಲಿತರನ್ನು ಅಸ್ಪೃಶ್ಯತೆಯಂತೆ ಕಾಣುತ್ತಿರುವ ಸ್ವಾಮೀಜಿ ಅದನ್ನು ಕಡೆಗಣಿಸಿದ ದಲಿತ ಸಮಾಜರು ಮಠಾಧೀಶರಾದ ಗುರುದೇವಾಶ್ರಮ ಗುರುಪ್ರಸಾದ್ ಸ್ವಾಮೀಜಿ ಅವರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಲ ಕಾಲ ಕೂಗಾಟ ಚೀರಾಟದ ಮಧ್ಯೆ ಸ್ವಾಮೀಜಿ ವಿರುದ್ಧ ದಲಿತ ಸಮಾಜದವರಿಂದ ಪ್ರತಿಭಟನೆ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಗಲಾಟೆಯಾಗುವುದನ್ನು ತಡೆ ಹಿಡಿದಿದ್ದಾರೆ. ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ದಲಿತ ಸಮಾಜದ ಮುಖಂಡರ ಜೊತೆ ಹಾಗೂ ಗ್ರಾಮಸ್ಥರ ನಡುವೆ ಮಾತುಕತೆ ನಡೆಸಿ ಗಲಾಟೆ ಆಗುವುದನ್ನು ತಿಳಿಗೊಳಿಸಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಜಾತೀಯತೆ ಮಾಡದೆ ಎಲ್ಲರೂ ಒಂದೇ ಎಂದು ಭಾವಿಸಿ ಎಲ್ಲ ಸಮಾಜವನ್ನು ಸಮಾನತೆಯಂತೆ ಕಾಣಬೇಕೆಂದು ಸ್ವಾಮೀಜಿಯವರಿಗೆ ತಿಳಿಸಿದ್ದಾರೆ. ಬಿಟ್ಟು ಉಳ್ಕೋದವ್ರಿಗೆ ಅವಕಾಶ ಇಲ್ಲ ಅಂತಂದ್ರ ಸರ್ ನೀವ ನೋಡ್ರಿ ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ ಅಷ್ಟೇ ಸಾಮೂಲಿನ ಕೇಳ್ಬಾರ್ದು ನಡ್ಸವ ಯಾವ ಸಾಮೂಲಿನ ಕೇಳ್ಬಾರ್ದು ಸಾಮೂಲಿನ ನಾವು ಮೇಯಂದೇನ ಎಷ್ಟಿ ಎಷ್ಟಿ ಮಂದಿ ಮತ್ತೆ ಪದ್ಧತಿ ನಾವು ನಡ್ಕೋಬೇಕ ನೀವು ನಾವ್ ಯಾರು ಕೇಳ ಅಪ್ಪನ ಕೇಳ ಯಾರು ಕೇಳಂಗಿಲ್ಲ ನಾವ್ ಯಾರು ಕೇಳಲ್ಲ ಐದು ನಟ ಕೇಳ್ತೀವಿ ಮತ್ತೇನೋ ಹೆಚ್ಚು ಆಗ್ಬೋದು. ಮತ್ತೆ ಯಾಕೆ ಅಡ್ಡಿದ್ರು ಈ ರೀತಿ ಯಾಕೆ ಮಾಡ್ತೀರಿ? ನಮ್ಮವ್ರ ಯಾಕೆ ಹೊರಗಾಕ್ರಿ? ಎಲ್ಲಾರು ನಿಲ್ರಿ, ನಮ್ಮ 3 ಮಂದಿನ ಹಾಕಿರಿ, 4 ಮಂದಿನ ಹಾಕಿರಿ, ಎಲ್ಲಾರು ಮತ್ತೆ ಇನ್ನೊಂದ್ರ ಸರಿ ಮುಖ್ಯ ಅಡಿಗೆ ನಮ್ಮವ್ರು ಇರ್ಬೇಕೈತಿ. ಎಸಿ ತುಂಬ್ಕೋಬೇಕು ನಾ ರೂಲ್ಸ್ ಮುಖ್ಯ ಅಡಿಕೆ ಅವ್ರನ್ರಿ ನಮ್ಮವ್ರು ತುಂಬ್ಕೊಲಿಲ್ಲ. ರಗಡ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಗುದ್ದಾಡಿದ್ರಿ. ಎಸಿಕಿಂತ ತುಂಬ್ಕೊರ ಅಡಿಗೆ ನಮ್ಮವ್ರು ಹೆಂಗೆ ತಿಂತಾರೆ ಮಠದಾಗೈತೆ ಅದೊಂದು ಜಾತಿ ಭೇದ ಮಾಡಿ ಅವಾಗಪ್ಪ ಈ ತುಂಬ್ಕೋಬೇಕು ರೂಲ್ಸ್ ರೈತರು ಕೇಳಿ ಅದ ನಮ್ಮ ಎಸಿ ಯಾರು ಯಾಕೆ ಮುಸ್ರಿ ತಿಕ್ಕವ್ರು ಏನು ಯಾರ್ದಾರು ಕೇಳಿ ಅದು ಯಾರ್ದಾರು ನೀವೇ ಹೇಳ್ರಿ ಸರ್. ಬ್ಯಾಂಕ್ನಾಗ ಒಂದು ಸೀಟ್ ತುಂಬ್ಕೋಬೇಕು ಸರ್ ಎಸಿ ಅದು ಏನ್ರಿ ಯಾರ್ದಾರು ಹೇಳ್ರಿ ಬ್ಯಾಂಕ್ನಾಗ ಒಬ್ಬ ಬಿಗ್ನಿ ತುಂಬವ್ರು ಅದಾನ ಹೇಳ್ಬಿಡ್ರಿ ಅದಕ್ಕೂ ಕಬ್ಲಿ ನಮ್ಮದು. ನೀವು ಹೆಂಗೆ ಜಾತಿ ಇಲ್ಲ ಹತ್ರ ಹೇಳ್ರಿ ನಮಗೆ. ನಾವ್ಯಾರಿ ಸ ನಿಮ್ಗೆ ಏನೇನ್ರಿ ಮಾತಾಡ್ಬೇಡ್ರಿ. ನೀ ಯಾವ ಅಂದ್ರಿಲ್ಲ ನಾ ಇಲ್ಲ ಗೊತ್ತಿಲ್ಲ ನಿಮ್ಗೆ.
ನೀವು ನೋಡಿಲ್ರಿ ಅದು ನೀನು ನೋಡಿಲ್ಲ ಯಾರು ಸುಮ್ಕೊಂಡ್ರ ಅದ ನಾನು ಕೇಳ್ರಿ ಈಗ ನೀವು ಯಾರು ನನಗೆ ಗೊತ್ತಿಲ್ಲ ಮತ್ತೆ ನೀವು ಯಾರು ನನಗೆ ಗೊತ್ತಿಲ್ಲ ಇವ್ ಪರಿಚಯ ಅದ ನಾ ಪರಿಚಯ ಇಲ್ಲ ನೀವು ಯಾರು ನನಗೆ ಗೊತ್ತಿಲ್ಲ ಅಂತ ನೀವು ಯಾರು ನನಗೆ ಗೊತ್ತಿಲ್ಲ ಬೇಯಿಲ್ಲ ಮನ ನೋಡಿದ್ರೆ ಹೆಂಗೆ ಬೇದ್ರಿ ನಮ್ಮನ್ನ ಅದಕ್ಕೆ ಕೇಳಪ್ಪ ನಾ ಯಾವ ನಿಮ್ಗೆ ಕೇಳಿನಿ ಸರ್ ಮೊದಲು ಕೇಳಿದೆ ಯಾವ್ರ ಇಟ್ಟು ಹುಡುಗ ಮಾಡಿ ಮತ್ತೆ ಹೇಳ್ತೈತಿ ನಂದು ಇಟ್ಟು ಹುಡುಗ ಮಾಡಿ ಹೇಳ್ತೈತಿ ನಂದು ಇಲ್ಲ ಮತ್ತೆ ಮೈಗೂರ್ ಆರುತ್ತೆ ಹೇಳಿದ್ರು ಸರ್ ನಿಮಗೆ ಸಂಗಳು ಮೈಗೂರ್ ಆರುತ್ತೆ ಹೇಳಿದ್ವಿ ಅಂದ್ರೆ ನೀವು ಎದಿ ಮೇಲೆ ಹಂಗೆ ಹಿಡಿದು ಹೊರ ನುಗ್ಸಿರಿ ಯಾವ ಊರ ಕೇಳಿದ ಮೇಲತ್ತಲ್ಲ ಹಾ ಮತ್ತೆ ಅವಾಗ ನುಗ್ಸಿರ್ಲಿ ಮತ್ತೆ ಮೈಗೂರ ಅವ್ರು ಕೇಳತ್ತ ಮೈಗೂರ ಅಂತ ಹೇಳ್ಬೇಡಿ ನುಗ್ಸಿರ್ಲಿ ನೀವು ಹೇಳಿ ಯಾಕೆ ನುಗ್ಸಿರ್ಬೇಕು ಮೈಗೂರ್ ಅಂದಾಗ ನಾವೇನಂದೀವಿ ನುಗ್ಸಿರಿ ಎದಿ ಮೇಲೆ ಹಂಗೆ ಹೇಳಿದ ನೋಡ್ರಿ ನಾನು ನಿಮ್ಗೆ ಅಲ್ಲಿ ಹೇಳಿನಿ 12 ತಾಸಿನ ನನ್ನ ಹಾಲಿ ಗುಲಾಬಿ ಅಂತೇಳಿ ಸರಿ ಅದ ನಾ ಸುಳ್ಳು ಮಾತಾಡಿನಿ ಅವ್ರ ಸರಿ ಅದ ಸರಿ ಅದ ಇನ್ನು ಇದ್ರ ಮ್ಯಾಲೆ ಏನು ನಾ ಮಾತಾಡಲ್ಲ ಸರ್ ಇಂಟೆನ್ಷನ್ ನಮಗಟ್ಟೆ ಬೇಡ ಅಂದ್ರೆ ಎಲ್ಲರಿಗೂ ಬೇಡ ನಾವು ಚೀಟಿ ಕೊಡ್ರತ್ ನಾನು ಹೇಳತ್ತಾರೆ ಮಂದಿ ಯಾರು ಇಲ್ರಿ ಇದ್ರಾಗ ನಾಲ್ಕು ಚೀಟಿ ಕೊಟ್ಟಿದ್ರಿ ಇದೇನು ಸಮಸ್ಯೆ ಇಲ್ರಿ ಚೀಟಿ ಸರ್ ನಮ್ಮ ಗಟ್ಟ ಬ್ಯಾಡ ಅಂತ ಚೀಟಿ ತಗಡ ತೋರ್ತೀವಿ ನಾವು ನಮ್ಮ ಒಳಗಡೆ ನಮ್ಮ ಎಸ್ ಸಿ ಪಚ್ಚಿ ಒಳಗಡೆ ಯಾರಿಗೂ ಚೀಟಿ ಕೊಟ್ಟಿಲ್ರಿ ಒಂದು ಅವ್ರ ಒಳಗಡೆ ಕೇಳೋಣ ಹೆಡ್ಮಾಸ್ತರ್ಗಳು ತೊಗೊಂಡ್ರಿ ಹೆಡ್ಮಾಸ್ತರ್ ಯಾರು ಗೊತ್ತಿಲ್ಲ ಅವ್ರು ಇಲ್ರಿ ಯಾರು ಸಾಲಿ ಕಲ್ಯಾದಾರ ತಕ್ಕ ಚೀಟಿ ಕೊಟ್ಟಾರಿ ಚೀಟಿ ಕೊಟ್ಟಿದ್ದು ಹೆಡ್ಮಾಸ್ತರ್ ಯಾರು ಗೊತ್ತಿಲ್ಲ ನಮಗೆ ತೋರ್ಕೊಂಡ್ರಿ ಇನ್ನು ನಮಗ್ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಏ ಸಚಿನ ಇವ್ರ ನಾವಂತೂ ಯಾವಾಗಲೂ ನಿಮ್ಗೆ ತೊಂದರೆ ಮಾಡಿಲ್ಲ ಒಳಗೆ ಬರಕ್ಕೆ ತೊಂದರೆ ಮಾಡಿದಾನ ಈಗ ನಾ ಮಾತಾಡ್ತೇನ್ರಿ ಇಲ್ಲಿ ಪರಂಪರೆ ಹಂಗೈತೆ ಅಂದ್ರ ನಮ್ಮ ಮಂದಿ ಸ್ವಾಭಿಮಾನದಿಂದ ಯಾರು ಬರಲ್ರಿ ಒಳಗೆ ಯಾಕಂದ್ರ ಜಾತಿನಿಂದಾನೆ ಹಲವಾರು ವರ್ಷಗಳಿಂದ ಹಾಕೋತ್ ಬಂದೈತ್ರಿ ಊಟ ಕೂತಾವ್ರನ್ನ ಎಬ್ಬಿಸಿ ಕಳ್ಸ್ಯಾರ್ರಿ ಸ್ವಾಭಿಮಾನದಿಂದ ಯಾರು ಬರಲ್ರಿ ಹೊರತಾಗಿ ಯಾರು ಬರಲ್ಲ ಒಬ್ಬ ಆರ್ಮಿ ಅವ್ರ ಮನಿ ಬುತ್ತಿ ಕೊಡ್ಲಾಕ ಎಲ್ಗೊಂಡ್ ಕಾಂಬಳೆ ಹುಡುಗರು ಸಾಲಿಗೆ ಹೆಚ್ಚೇನ್ರಲ್ಲ ಒಳಗೆ ಬುತ್ತಿ ಕೊಟ್ಟು ಹುಡುಗರು ಕಾಲು ಬೀಳಕ್ ಹೋಗ್ಲಾಕ ಪೂಜೆ ಮಾಡ್ತಾರಲ್ಲ ಯಾರು ಅವ್ರಿ ಹೆಣ್ಮಕ್ಳು ಗುರ್ತಾಯ್ ನೀ ಇದೇನು ಹೋಗಿದ್ದೀನಿ ಅಜ್ಜಾರ್ ನೋಡ್ರಿ ನಾನು ಸುಖ ಪೂಜೆ ಬಿಟ್ಟು ಹೊರಗೆ ಹಾಕ್ತಾರೋ ಬರಬೇಡ ಅನ್ಲತ್ತ ಅವು ನಮ್ಗೆ ನಮ್ಗೆ ಬಂದು ನಾವು ಮಾಡಿಲ್ರಿ ಮತ್ತೆ ಬ್ಯಾಡ ಅವ ಒಬ್ಬ ಆರ್ಮಿ ಮನುಷ್ಯ ಆರ್ಮಿ ಅವ್ರ ಹುಡುಗ ಅಲ್ಲಿದಲ್ಲೇ ರದ್ದು ಮಾಡಿ ನಮ್ಮ ಜೋಡಿ ಜಗಳ ತೆಗದವ ಹೆಸರು ಶಂಭು ಬಡ್ಸಲಿ ಅಂತ ನಮ್ಮೂರು ಮೈಗೂರು ಗ್ರಾಮ ಇವತ್ತಿನ ಈ ಘಟನೆ ಸಂಭವಿಸಿದ ಯಾಕಪ್ಪ ಅಂತಂದ್ರೆ ಇವತ್ತು ಈ ಮೈಗೂರಿನಲ್ಲಿ 14 ವರ್ಷದ ಕೆಳಮಟ್ಟದ ಮಕ್ಕಳ ಒಂದು ವಲಯ ಮಟ್ಟದ ಸ್ಪೋರ್ಟ್ಸ್ ಇದ್ದು ಕ್ರೀಡಾಕೂಟ ಇತ್ತು. ಅದರಲ್ಲಿ ಪಾಲ್ಗೊಂಡಂಥ ಎಲ್ಲ ಶಾಲಾ ಮಕ್ಕಳು ಸಾರ್ವಜನಿಕವಾಗಿ ಎಲ್ಲರಿಗೂ ಅವಕಾಶವಿದ್ದರೂ ಸಹಿತ ನಮ್ಮ ಸಮುದಾಯದ ನನ್ನ ಸಹೋದರರು ಮತ್ತು ನಮ್ಮ ಸಮುದಾಯದ ಹಿರಿಯರಾದಂಥ ಸಂಜು ಕಾಂಬ್ಳೆ ಅವರು ಹಲವಾರು ಹೋದಾಗ ಅಲ್ಲಿ ಇರ್ತಕ್ಕಂಥ ಶಿವಾನಂದ ಮಠ ಆ ಮಠದ ಏನು ಪೀಠಾಧಿಪತಿಗಳಾದಂಥ ಸ್ವಾಮಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಒಂದು ಜಾತಿ ವ್ಯವಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಕಾರ್ಯವನ್ನು ನಮ್ಮೂರಿನ ಇದನ್ನು ಪೀಠಾಧಿಪತಿ ಅಂತ ಸ್ವಾಮಿಗಳು ಮಾಡ್ತಿದ್ದಾರೆ. ದಯವಿಟ್ಟು ನಾವು ಯಾವ ಒಂದು ಹಂತಕ್ಕೆ ಇದೀವಂದ್ರೆ ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನ ಪ್ರಕಾರ ಎಲ್ಲರಿಗೂ ಸಮಾನವಾದ ಅವಕಾಶ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಇರೋದರಿಂದ ಈಗಾಗಲೇ ಆದಂಥ ನಮಗೆ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು. ನಮ್ಮ ತಂಬ್ಲೇರಿ ನೀರು ಕಲಾಕ್ ಬಂದೀನಿ. ನಮ್ಮ ಹುಡುಗರು ಒಟ್ಟ ಏನೋ ಒಳಗೆ ಬಿಡುವರಾಗಿರುತ್ತೆ ಅಂದರು. ಚೀಟಿ ತೊಗೊಂಡ್ರು ಚೀಟಿ ಕೇಳಕ್ಕೆ ನಾವು ಹೋದಿದ್ವಿ. ಕೇಳಕ್ಕೆ ಹೋಗೋಣ ಚೀಟಿ ಇಲ್ಲ ಬಸ್ಲಿ ಮಗನ ಅಂತೇಳಿ ಬಂದು ನಮ್ಮ ಹುಡುಗನ ಅಂಗಿ ಇದಿ ಮೇಲೆ ಅಂಗಿಡೋರಿ ಸ್ವಾಮಿ ಮತ್ತೊಂದು ಹುಡುಗನ ಬೆಳ್ಳಪ್ಪ ಅಂದ್ರಿ ಹಂಗೆ ಮಾತಾಡ್ಬಾರ್ರಿ ಅದಾರ ನೀ ಅಣ್ಣ ನೀ ಹೆಂಗೆ ಹೋಗ್ತಾ ನನಗೆ ಕೇಳಿದ್ರಿ ಯಾಕೆ ಚಾಲು ಮಾಡಿಸಿಂದ ಹೊರಗೆ ಹಚ್ಚಿಬಿಟ್ರು ನಮಗೆ ಎಲ್ಲ ಯಾರು ಕೇಳಿದ್ರಿ ಕೇಳಕ್ಕೆ ಹೋಗೋಣ ಅವ್ರವ್ರು ಹೊರಗೆ ಹಚ್ಚಿದ್ದಾರೆ. ಇಲ್ಲಿವರೆಗೂ ನಾವು